ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡ್ರಿ ಫ್ರೆಂಡ್ಸ್, ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡ್ರಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾನು ನಿಮ್ಗೆ ಪ್ರಿನ್ಸಸ್ ಕಟ್ ಟ್ಯುಟೋರಿಯಲ್ ಅದ್ರದ್ದು ಥಿಯರಿ ಕ್ಲಾಸ್ನ ಹಾಕಿದ್ದೀರಿ. ಅದ್ರ ತಕ್ಕಕ್ಕ ಇವತ್ತು ಪ್ರಿನ್ಸಸ್ ಕಟ್ ಟ್ಯುಟೋರಿಯಲ್ ಒಳಗೆ ಅಂತ ಇದು ಒಂದು ಟ್ಯುಟೋರಿಯಲ್ ಮಾಡೀನಿ. ನಾನು ಡಿಫ್ರೆಂಟ್ ವಿಡಿಯೋಸ್ಗಳನ್ನ ಹಾಕ್ಕೊಂತ ಹೋಗ್ತೀನಿ. ಬೇಕಾದ್ರೆ ನೀವು ಪ್ಲೇಲಿಸ್ಟ್ ರೆಡಿ ಮಾಡ್ತೀನಿ, ಅದು ಟ್ಯುಟೋರಿಯಲ್ ಫುಲ್ ನೀವು ನೋಡ್ಬೋದು. ಈಗ ಪ್ರಿನ್ಸಸ್ ಕಟ್ ಬ್ಲೌಸಸ್ ರೀ ಥಿಯರಿ ಕ್ಲಾಸ್ ನಾನು ನಿಮಗೆ ಹಾಕಿದ್ದೆ. ಎಲ್ಲರೂ ಅದಕ್ಕೆ ಭಾಳ ಚಂದ ರೆಸ್ಪಾನ್ಸ್ ಕೊಟ್ಟಿರಿ, ಭಾಳ ಚಂದ ಎಲ್ಲರೂ ನೋಡಿ ನನಗೆ ಕಮೆಂಟ್ ಮಾಡಿರಿ, ಅಕ್ಕ ನನಗೆ ಈ ಸೈಜಿಂದು ನೀವು ತಿಳಿಸ್ಕೊಡ್ರಿ. ಆಮೇಲೆ ಕೆಲವೊಬ್ರು ಇನ್ನೊಬ್ರು ಕಮೆಂಟ್ ಮಾಡ್ಯಾರ, ಅವರಿಗೆ ತಕ್ಕಂಥ ಸೈಜ್ಗಳ ವಿಡಿಯೋಸ್ಗಳನ್ನ ಹಾಕ್ಕೊತ ಹೋಗ್ತೀನಿ. ಒಬ್ಬರು 36 ಸೈಜಿಂದು ಬ್ಯಾಕ್ ಉಕ್ಸು ನನಗೆ ಪೇಪರ್ ಕಟಿಂಗ್ ಮಾಡಿ ತೋರಿಸ್ರಿ ಅಂತ ಒಬ್ರು ಕಮೆಂಟ್ ಮಾಡ್ಯಾರ. ಇನ್ನೊಬ್ರು ನಮ್ಗೆ ಬೆಲ್ಟ್ ಇರೋದು ಅಂದ್ರೆ ಕ್ರಾಸ್ ಪಟ್ಟಿ ಹಚ್ತೇವಲ್ರಿ, ಹಂಗಿದ್ದಾಗ ಪ್ರಿನ್ಸಸ್ ಕಟ್ ಬ್ಲೌಸ್ ಹೆಂಗೆ ಕಟ್ ಮಾಡೋದು ಅದನ್ನು ತೋರಿಸ್ರಿ ಅಂತ ಈ ಥರ ಎಲ್ಲ ಕಮೆಂಟ್ಗಳನ್ನ ಮಾಡ್ಯಾರ. ನಾನು ಮುಂದೆ ವಿಡಿಯೋಸ್ಗಳನ್ನ ಹಾಕ್ಕೊತ ಹೋಗ್ತೀನಿ. ಆ ಒಂದು ವಿಡಿಯೋಸ್ಗಳು ನಿಮ್ಗೆ ಹೆಲ್ಪ್ಫುಲ್ ಪ್ರಿನ್ಸಸ್ ಕಟ್ದು ಟ್ಯುಟೋರಿಯಲ್ಲು ಬೇಕಾತಂದ್ರೆ ಥಿಯರಿ ಕ್ಲಾಸು, ಪೇಪರ್ ಕಟ್ಟಿಂಗ್ ಕ್ಲಾಸು, ಆಮೇಲೆ ಬಟ್ಟೆ ಮ್ಯಾಗ ಹೆಂಗೆ ಕಟ್ ಮಾಡೋದು, ಈ ಥರ ಕ್ಲಾಸಸ್ಗಳು ಬೇಕಾತಂದ್ರೆ ನೀವೇನು ಮಾಡ್ಬೇಕ್ರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್, ತಡ ಮಾಡಲಾರ್ದ ನಮ್ದೊಂದು ಈ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ನಾ ಕ್ಲಾಸ್ ಒಳಗೆ ಏನು ಹೇಳ್ಕೊಡತ್ತೀನಿ ಅಂದ್ರೆ, ನನ್ನ ಒಂದು ವಿಡಿಯೋ ಒಳಗೆ ನಾನು ಇವತ್ತು 36 ಸೈಜಿಂದು ನೋಡ್ರಿ, ಇಲ್ಲಿ 36 ಸೈಜಿಂದು ಪ್ರಿನ್ಸಸ್ ಕಟ್ದು ಬ್ಯಾಕ್ ಉಕ್ಸ್ ಇದ್ದಾಗ ನಾವು ಹೆಂಗೆ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ ಮಾಡ್ತೀವಿ ಅಂತ ಹೇಳಂದು ನಾನು ಕಟ್ ಮಾಡಿ ಪೇಪರ್ ಕಟ್ ಮಾಡಿ ತೋರ್ಸಾತೀನಿ. ಬ್ಯಾಕ್ ಉಕ್ಸ್ ರೀ ಇದು, ಫ್ರಂಟ್ ಏನಿಲ್ಲ, ಬ್ಯಾಕ್ ಉಕ್ಸು. ಫ್ರಂಟ್ ಏನೈತಲ್ಲ ಬೋಟ್ ನೆಕ್ಕು, ಬ್ಯಾಕು ಬೋಟ್ ನೆಕ್ ಬಂದು ಬ್ಯಾಕ್ ಉಕ್ಸ ಬರ್ತೈತಿ. ಈ ಥರ ಪೇಪರ್ ಕಟ್ಟಿಂಗ್ ಇದ್ದಾಗ ನಾವು 36 ಸೈಜ್ದವ್ರದ್ದು ಎಷ್ಟೆಷ್ಟು ಮೆಜರ್ಮೆಂಟ್ ಇಟ್ಕೋಬೇಕು ಅಂತ ಒಂದು ಅಂದಾಜು ಮ್ಯಾಗ, 36 ಸೈಜ್ದವ್ರಿಗೆ ಇಷ್ಟು ಮೆಜರ್ಮೆಂಟ್ ಇಟ್ಕೋಬೇಕು ಅನ್ನೋ ಅಂದಾಜು ಮ್ಯಾಗ ನಾ ಕಟ್ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಕೆಲವೊಬ್ರದ್ದು ಬಾಡಿ ಸೈಜು ಒಂದೊಂದು ಥರ ಇರ್ತೈತಲ್ರಿ. 36 ಸೈಜ್ ಇದ್ರು ಕೆಲವೊಬ್ರದ್ದು ಶೋಲ್ಡರ್ ಚೇಂಜ್ ಇರ್ತೈತಿ, ಕೆಲವೊಬ್ರದ್ದು ಹಾರ್ಮೋಲ್ ರೌಂಡ್ ಚೇಂಜ್ ಇರ್ತೈತಿ, ಈ ಥರ ಆಗ್ತಿರ್ತೈತ್ರಿ. ಬಟ್ 36 ಸೈಜ್ದವ್ರದ್ದು ಕರೆಕ್ಟ್ ನಾನು ಈ ಥರ ಹಾರ್ಮೋಲ್ದು ಶೋಲ್ಡ್ರ್ ಬಿಡ್ತು ಈ ಥರ ಇಟ್ಕೋಬೇಕು ಅಂತ ಹೇಳಿ ಬ್ಯಾಕ್ ಉಕ್ಸು ನಾವು ರೆಡಿ ಮಾಡಬೇಕಾದ್ರೆ ಫ್ರಂಟ್ ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ ಬ್ಲೌಸು ಬ್ಯಾಕ್ ಉಕ್ಸಿನ ಬ್ಲೌಸಿಂದು ನಾವು ಹೆಂಗೆ ಪೇಪರ್ ಕಟ್ ಮಾಡೋದಂತ ಈ ಒಂದು ವಿಡಿಯೋದಾಗ ತೋರ್ಸಾತೀನಿ ರೀ ಫ್ರೆಂಡ್ಸ್. ನೋಡಿರಿ, ಇಲ್ಲೇ 36 ಸೈಜಿಂದು ಫಸ್ಟ್ ನಾವು ಇದು ಪ್ರಿನ್ಸಸ್ ಕಟ್ಟು ಬೋಟ್ ನೆಕ್ ಬ್ಲೌಸ್ ರೀ. ಅದರಿಂದ ನಾವು ಎಷ್ಟೆಷ್ಟು ಮೆಜರ್ಮೆಂಟ್ ಇಟ್ಕೋಬೇಕಂತ ಹೇಳ್ಕೊತ ಹೋಗ್ತೀನಿ. ಅದ್ರ ತಕ್ಕಂಗೆ ಆಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸು ಹೆಂಗೆ ಕಟ್ ಮಾಡೋದಂತ ಇದ್ರೊಳಗೆ ನೀವು ನೋಡ್ಕೊಳ್ಳೋದಾಗ್ತೈತ್ರಿ. ಆಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ ಮಾಡೋದು ಅಷ್ಟೇ ಅಲ್ದ ಬೋಟ್ ನೆಕ್ ಇಟ್ಟು ಹೆಂಗೆ ನಾವು ಕಟ್ ಮಾಡ್ಬೇಕು ಅನ್ನೋದು ಇನ್ಫಾರ್ಮೇಷನ್ ಇದ್ರೊಳಗೆ ಸಿಗ್ತೈತಿ. ಬೋಟ್ ನೆಕ್ಕು ಪ್ಲಸ್ ಪ್ರಿನ್ಸಸ್ ಕಟ್ ಬ್ಲೌಸು ಪ್ಲಸ್ ಬ್ಯಾಕ್ ನಮ್ಮದು ಉಕ್ಸ್ ಇದ್ದಾಗ ಫ್ರಂಟು ಕ್ಲೋಸ್ ಇರ್ತೈತ್ರಿ, ಬ್ಯಾಕ್ ನಮ್ಮದು ಉಕ್ಸ್ ಇರ್ತೈತಿ. ಈ ರೀತಿ 3 ಇನ್ಕ್ಲೂಡ್ ಮಾಡಿ ಈ ಒಂದು ಪೇಪರ್ ಕಟ್ ಮಾಡಿ ತೋರ್ಸಾತೀನಿ. ಈ ಥರ ಬ್ಲೌಸಸ್ ಭಾಳ ಟ್ರೆಂಡಿ ಐತಿ. ಟ್ರೆಂಡಿಯಾಗಿ ಈ ಬ್ಲೌಸಸ್ಗಳನ್ನ ಭಾಳ ಹೊಲಿಸ್ಕೋತಾರೆ. ಅಂದ್ರೆ ಫ್ರಂಟ್ ಓಪನ್ ಬೇಡ, ಬ್ಯಾಕ್ ಓಪನ್ ಇರಲಿ, ಬೋಟ್ ನೆಕ್ಕು, ಆಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸ್ ಅಂತೂ ಭಾಳ ಟ್ರೆಂಡಿ ಐತ್ರಿ. ಎಲ್ಲರೂ ಇಷ್ಟಪಟ್ಟು ಹೊಲಿಸ್ಕೊಳ್ಳೋಂಥ ಬ್ಲೌಸು ನಿಮಗೆ ಗೊತ್ತಿದ್ದ ಐತಿ. ಅದಕ್ಕಂತ ನಾನು ಇದು ಪ್ರಿನ್ಸಸ್ ಕಟ್ದು 36 ಸೈಜನ್ನು ತೋರಿಸ್ಬೇಕಂತ ಈ ಒಂದು ವಿಡಿಯೋ ತಂದೇನೆ ನೋಡ್ರಿ. ಈಗ 36 ಸೈಜ್ದವ್ರದ್ದು ಫುಲ್ ಲೆಂತು 13.5 14 ಇಡಿಸ್ಕೋತಾರೆ. ಅಂದಾಜು ಮ್ಯಾಗ 13.5 ಅಥವಾ 14 ಇಡಿಸ್ಕೋತಾರೆ. ಇಲ್ಲಿ 13.5 ಅಂತ ನಾವು ಲೆಕ್ಕ ಇಟ್ಕೊಳ್ಳೋಣ ಅಂತ. ಇಲ್ಲಿ ನಾವು ಏನು ಮಾಡಬೇಕು, ಫಸ್ಟ್ ನಾನು ಪ್ರಿನ್ಸಸ್ ಕಟ್ ಬ್ಲೌಸಿಂದು ಬ್ಯಾಕ್ ಪಾರ್ಟ್ನ ಮೊದಲ ಮಾರ್ಕಿಂಗ್ ಮಾಡಿ ತೋರಿಸ್ತೇನೆ ರೀ. ಈಗ ಪ್ರಿನ್ಸಸ್ ಕಟ್ ಬ್ಲೌಸಿಂದು ಫುಲ್ ಲೆಂತ್ ಅವ್ರದ್ದು 13.5 ಐತಂತ ನೋಡೋಣ್ರಿ. 13.5 ಅವ್ರದ್ದು ಫುಲ್ ಲೆಂತ್ ಇದ್ರೆ ನಾವು ಬ್ಯಾಕ್ 14.5 ತೊಗೋಬೇಕ್ರಿ. ಯಾಕಂದ್ರೆ ಅವ್ರದ್ದು ಕೆಳಗಡೆ ಅರ್ಧ ಇಂಚು ಮೇಲ್ಗಡೆ ಅರ್ಧ ಇಂಚು ಮಾರ್ಜಿನಿಗೆ ಹೋಗ್ಬಿಡ್ತೈತ್ರಿ. ಕೆಳಗಡೆ ಏನಾಗ್ತೈತ್ರಿ, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಕೆಳಗಡೆ ಅರ್ಧ ಇಂಚು ಆಮೇಲೆ ಮೇಲ್ಗಡೆ ಅರ್ಧ ಇಂಚು ಮಾರ್ಜಿನ್ಗೆ ಹೋಗ್ಬಿಡ್ತೈತಿ. ಅದಕ್ಕೆ ನಾವು ಏನು ಮಾಡಬೇಕು, 14.5 ತೊಗೋಬೇಕು. ತೊಗೊಂಡ್ಬಿಟ್ಟು ನಾವು ಫುಲ್ ಲೆಂತ್ ಮೊದಲು ತೊಗೋಬೇಕು ನೋಡಿರಿ 14.5. ಇಲ್ಲಿ ಒಂದು ಗೆರಿ ಹಾಕ್ಕೊಳ್ಳೋಣ. ಇಲ್ಲಿ ನಮ್ಮದು ಫುಲ್ ಲೆಂತ್ ಇದು. ಮೊದಲು ಯಾವತ್ತು ಪ್ರಿನ್ಸಸ್ ಕಟ್ ಬ್ಲೌಸು ನಾವು ಕಟ್ ಮಾಡೋ ಮುಂದೆ ಪೇಪರ್ ಕಟ್ಟಿಂಗ್ ಮಾಡಬೇಕಾಕೈತ್ರಿ. ಯಾಕಂದ್ರೆ ಫಸ್ಟ್ ಬಿಗಿನರ್ಸ್ಗಂತೂ ಅಷ್ಟು ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಪೇಪರ್ ಕಟ್ಟಿಂಗ್ ಮಾಡಿ ಆಮೇಲೆ ಅದನ್ನು ಬಟ್ಟೆ ಮ್ಯಾಗ ಕಟ್ ಮಾಡಬೇಕಾಕೈತಿ. ಈಗ ನೋಡಿರಿ, ನಾನು ಫುಲ್ ಲೆಂತ್ 13.5 ಐತಿ, ಬಟ್ ನಾನು ಇಲ್ಲಿ 14.5 ತೊಗೊಂಡೇನಿ. ಮ್ಯಾಗ ಅರ್ಧ ಇಂಚು ಕೆಳಗೆ ಅರ್ಧ ಇಂಚು ಮಾರ್ಜಿನಿಗೆ ಹೋಗ್ತೈತಿ. ಈಗ
ಅವ್ರದ್ದು ಶೋಲ್ಡ್ರ್ ಬಿಡ್ತು ಮತ್ತು ನೆಕ್ ಬಿಡ್ತು ಫುಲ್ಲು ಶೋಲ್ಡ್ರ್ ಎಷ್ಟು ತೊಗೋತೀವಿ. ಇದು ನಾವು ಹೊಲ್ಯಾತಿದ್ದ ಬ್ಲೌಸು ಪ್ರಿನ್ಸಸ್ ಕಟ್ಟು ಬೋಟ್ ನೆಕ್ ಬ್ಲೌಸ್ ಆಗೈತ್ರಿ. ಇದು ಬೋಟ್ ನೆಕ್ ಬ್ಲೌಸ್ನ ನಾವು ಹೊಲ್ಯಾತೀವಿ ಅಂದ್ಮ್ಯಾಗ ಏನು ಮಾಡಬೇಕು, ಅವ್ರದ್ದೊಂದು ಶೋಲ್ಡ್ರು ಎಷ್ಟೈತಿ ಅಂತ ನೋಡ್ಕೋಬೇಕು. ಶೋಲ್ಡ್ರು ಅವ್ರದ್ದು 14 ಇತ್ತಂದ್ರೆ ಅದರ ಅರ್ಧ ಕರೆಕ್ಟ್ 7 ನಾವು 7ಗೆ ಮಾರ್ಕ್ ಮಾಡ್ಬೇಕು ನೋಡಿರಿ. ಕರೆಕ್ಟ್ ನಾವು ಬೋಟ್ ನೆಕ್ಕು ನಾವು ಮಾಡ್ತೀವಿ ಫ್ರಂಟ್ ಪಾರ್ಟ್ ಒಳಗೆ ಅಂದ್ರೆ 14 ಇದ್ರೆ ನಾವು ಕರೆಕ್ಟ್ 7ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡಿರಿ ಫ್ರೆಂಡ್ಸ್, ನಾನು ಕರೆಕ್ಟ್ ಅವ್ರದ್ದು ಶೋಲ್ಡ್ರ್ ಅರ್ಧ 7ಗೆ ನಾನು ಮಾರ್ಕ್ ಮಾಡ್ಕೊಂಡೇನಿ. ಇದ್ರೊಳಗೆ ಇವಾಗ ಏನು ಮಾಡ್ಬೇಕಂದ್ರೆ ನಾವು ನೆಕ್ಕಿಗೆ ಎಷ್ಟು ಬಿಡಬೇಕು, ಶೋಲ್ಡ್ರಿಗೆ ಎಷ್ಟು ಬಿಡಬೇಕು, ಇದು ನಮಗೆ ಗೊತ್ತಿರ್ಬೇಕು ನೋಡಿರಿ. ನಾವು ನೆಕ್ಕಿಗೆ ಎಷ್ಟು ಬಿಡಬೇಕು, ಶೋಲ್ಡ್ರಿಗೆ ಎಷ್ಟು ಬಿಡಬೇಕಂತ. ಇವಾಗ ನಾವು ಏನು ಮಾಡಬೇಕು, ಶೋಲ್ಡ್ರಿಗೆ ನಾವು 2.5 ಇಂಚನ್ನ ಬಿಡಬೇಕು. ನಾರ್ಮಲ್ ಆಗಿ ನಿಮ್ಗೆ ಗೊತ್ತಿರೋ ಹಂಗೆ ಬೋಟ್ ನೆಕ್ ಬ್ಲೌಸ್ ಅಂತಂದ್ರೆ ಇಲ್ಲಿ ಶೋಲ್ಡ್ರ್ ಕಡೆ ಏನು ಮಾಡ್ತಾರಂದ್ರೆ ಕಡಿಮೆ ಇಡಿಸ್ಕೋತಾರ, ಜಾಸ್ತಿ ಅಗಲ ಇಡಿಸ್ಕೊಳಂಗಿಲ್ಲ, ಸ್ವಲ್ಪ ಕಮ್ಮಿನ ಇಡ್ರಿ ಅಂತಾರೆ. ಇನ್ನು ಪ್ಲಸ್ ಸೈಜ್ ಇದ್ದವರು 40 ಸೈಜ್ ಮ್ಯಾಗ ಇರ್ತಾರಲ್ರಿ, 40 ಸೈಜ್ ಮ್ಯಾಗ ಇದ್ದವ್ರು ಏನು ಮಾಡ್ತಾರೆ, ಸ್ವಲ್ಪ ಜಾಸ್ತಿನೇ ಇಡ್ರಿ. ನಮಗೆ ಬೋಟ್ ನೆಕ್ಕ ಇರಲಿ, ಬಟ್ ನಮಗೆ ಇದು ಶೋಲ್ಡ್ರ್ ಅನ್ನೋದು ಪಟ್ಟಿ ಜಾಸ್ತಿ ಇರಲಿ ಅಂತಾರೆ. ಕೆಲವೊಬ್ರು ಸ್ವಲ್ಪ ಸಣ್ಣ ಇಡಿಸ್ಕೊಳಕ್ಕೆ ಇಷ್ಟಪಡ್ತಾರೆ ಬೋಟ್ ನೆಕ್ ಇದ್ದವರು. ಅದಕ್ಕೆ ಇಲ್ಲಿ ಏನು ಮಾಡ್ತೀವಿ, 2.5 ಇಂಚಿಗೆ ನಾನು ಮಾರ್ಕ್ ಮಾಡಿದೆ. ಇಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡಿ, ಇನ್ನು ಮಿಕ್ಕಿದ್ದು ಏನೈತಲ್ಲ 4.5 ಇಂಚು, ಇದೇನು ಮಿಕ್ಕಿದ 4.5 ಇಂಚ್ ಏನೈತಲ್ಲ ಇದನ್ನು ನಾನು ನೆಕ್ಕಿಗೆ ತೊಗೊಂಡೆ. ನೆಕ್ ಬಿಡ್ತು 4.5 ಇಂಚು, 2.5 ಇಂಚು ಶೋಲ್ಡ್ರ್ ಬಿಡ್ತು. ಈಗ ನಮ್ಮದು ಶೋಲ್ಡ್ರದು ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿದೆ ನೋಡಿರಿ. ಇದಾದಮೇಲೆ ನಾವು ಇದನ್ನು ಆರ್ಮ್ ಹೋಲ್ ಡೌನಿಂಗ್ ಎಷ್ಟು ಇಳಿಸ್ಕೋತೀವಿ, ಆರ್ಮ್ ಹೋಲ್ ಡೌನಿಂಗು ನಾನಿಲ್ಲಿ 7 ಇಳಿಸ್ಕೊಳತ್ತೇನೆ ನೋಡಿರಿ. 7 ಇಳಿಸ್ಕೊಂಡು ಇಲ್ಲಿ ನಾವು ಎಷ್ಟು ತೊಗೋಬೇಕು ಅಂತಂದರೆ ಇಲ್ಲಿಂದ ನಾವು ಇಲ್ಲಿ 7 ತೊಗೊಂಡೇವಿ ಅಂದ್ರೆ ಇಲ್ಲಿಂದ ನಾವು ಇಲ್ಲಿ 6.5ಗೆ ಮಾರ್ಕ್ ಹಾಕೋಬೇಕು ನೋಡ್ರಿ. ಈ ಥರ 6.5ಗೆ ಮಾರ್ಕ್ ಹಾಕ್ಕೊಂಡು ಇಲ್ಲೊಂದು ಗೆರೆ ಹಾಕೋತೇನೆ. ಈ ಥರ ಗೆರೆ ಹಾಕ್ಕೊಂಡು ಇಲ್ಲೇನೂ ಒಂದು ಗೆರೆ ಹಾಕೋತೇನೆ ನೋಡ್ರಿ. ಇಲ್ಲೇ ಭಾಳ ಈಸಿ ಬ್ಲೌಸ್ ರೀ ಇದು. ಫಸ್ಟ್ ನಾವು ಒಂದ್ಸಲ ನಾವು ಪೇಪರ್ ಕಟ್ ಮಾಡ್ಕೊಂಡು ರೂಢ ಮಾಡ್ಕೊತ ಹೋದ್ವಿ ಅಂದರೆ ಬ್ಲೌಸು ಭಾಳ ಈಸಿ ಬರ್ತೈತಿದ್ದು. ಈಗ ನೋಡಿರಿ ಇಲ್ಲಿ ನಾನು ಫಿಟ್ಟಿಂಗ್ ಹಿಡಿಯತ್ತೇನೆ ರೀ. ಇದು ಬ್ಯಾಕ್ ಪ್ರಿನ್ಸಸ್ ಕಟ್ ಬ್ಲೌಸು 36 ಸೈಜಿಂದು ಬ್ಯಾಕ್ ಪಾರ್ಟಿಂದು ಇಲ್ಲಿ ಕಟ್ ಮಾಡಿ ತೋರ್ಸಾತೇನೆ ರೀ. ಫ್ರಂಟ್ ಪಾರ್ಟ್ ಅಲ್ಲ, ಬ್ಯಾಕ್ ಪಾರ್ಟು. ಈಗ ನೋಡಿರಿ ಬ್ಯಾಕ್ ಪಾರ್ಟ್ 36 ಅಂದ್ರೆ ಇದ್ರದ್ದು 4 ಭಾಗ ಮಾಡಿದ್ರೆ 9 ಬರ್ತೈತಿ. 9 ಕೂಡಿಸಿದ್ರೆ 36 ಬರ್ತೈತಿ. ಅದಕ್ಕೆ ಇಲ್ಲಿ 9ಕ್ಕೆ ಮಾರ್ಕ್ ಮಾಡಿಕೊಂಡು ಇದು ಫಿಟ್ಟಿಂಗದ್ದು. ಆಮೇಲೆ 2 ಇಂಚು ಮಾರ್ಜಿನಿಗೆ ಬಿಟ್ಟೇನೆ ನೋಡ್ರಿ. ಇಲ್ಲಿ ಇದು 9 ಇಂಚು 2 ಇಂಚು ಮಾರ್ಜಿನು. ಆಮೇಲೆ ಇಲ್ಲಿನೂ 9 ಇಂಚು 2 ಇಂಚು ಮಾರ್ಜಿನು. ಇದು ಬ್ಯಾಕ್ ಪಾರ್ಟಿಂದು ಕರೆಕ್ಟ್ ನಾವು ಫಿಟ್ಟಿಂಗ್ದು ಎಲ್ಲ ಮಾರ್ಕ್ ಮಾಡಿದ್ವಿ. ಇವಾಗ ಇದನ್ನು ಸ್ಟ್ರೇಟ್ ಲೈನ್ ಹಾಕೋತೀನಿ. ಈಗ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನಾನು ಎಲ್ಲಾನು ಸ್ಟ್ರೇಟ್ ಲೈನ್ ಹಾಕ್ಕೊಂಡೆ. ಈಗ ನೋಡ್ರಿ ಏನು ಮಾಡ್ಬೇಕಂದ್ರೆ ಇವಾಗ ನಮ್ದು ಏನು ಉಳಿದಿರೋದಂದ್ರೆ ಇಲ್ಲಿ ಆರ್ಮ್ ಹೋಲ್ದು ಶೇಪ್ ಹಾಕೋದು, ಆಮೇಲೆ ನೆಕ್ದು ನಾವು ಬೋಟ್ ನೆಕ್ ಹೆಂಗೆ ಶೇಪ್ ಹಾಕೋತೀವಿ ಅಂತ ಇದನ್ನು ತೋರಿಸ್ತೀರಿ. ಇಲ್ಲ ಆರ್ಮ್ ಹೋಲ್ ಶೇಪ್ ಹಾಕೋಕೆ ನಾವು ಇದು ಬ್ಯಾಕ್ ಪಾರ್ಟ್ ಆಗಿದ್ರಿಂದ ಏನು ಮಾಡಬೇಕು, 1.5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ನಾವೇನು ಮಾಡಬೇಕು, ಈ ಒಂದು ಆರ್ಮ್ ಹೋಲ್ದು ಶೇಪ್ ಹಾಕ್ಬೇಕು ನೋಡ್ರಿ. ಇದಕ್ಕೆ ಬೇಕಾದ್ರೆ ನಾವು ಈ ಥರ ಕರ್ವ್ ಸ್ಕೇಲ್ ಯೂಸ್ ಮಾಡ್ಬೋದು. ನಮ್ಗೆ ಎಕ್ಸ್ಪೀರಿಯನ್ಸ್ ಇರ್ತೈತಿ, ನಾವು ಹಂಗೆ ಹಾಕಿರ್ತೀವಿ. ಬಟ್ ಇಲ್ಲೇ ನಾವು ಕರ್ವ್ ಸ್ಕೇಲ್ ಯೂಸ್ ಮಾಡ್ಬೋದು. ಫಸ್ಟ್ ಇಲ್ಲೇ ನಾನು ಫ್ರಂಟ್ ಪಾರ್ಟ್ ನಿಮ್ಗೆ ಹಾಕಿ ತೋರಿಸಿ, ಆಮೇಲೆ 1/2 ಇಂಚು ಹೊರಗೆ ಬರ್ತೈತಲ್ರಿ ಇದು ಬ್ಯಾಕ್ ಪಾರ್ಟು. ಇಲ್ಲಿ ಫ್ರಂಟ್ ಪಾರ್ಟ್ ನೋಡ್ರಿ. ಇದು ಈ ಥರ ಹಾಕಂಗಿದ್ರೆ ನಾವು ಫ್ರಂಟ್ ಪಾರ್ಟ್ ಹಾಕ್ತೇವೆ. ಬಟ್ ಇದು ಏನೈತ್ರಿ, ಇದು ಬ್ಯಾಕ್ ಪಾರ್ಟ್ ಐತಿ. ಬ್ಯಾಕ್ ಪಾರ್ಟ್ ಇರೋದ್ರಿಂದ ಏನೈತಿ, ನಾವು ಏನು ಮಾಡ್ಬೇಕಂದ್ರೆ ಸ್ವಲ್ಪ 1/4 ಇಂಚು ಅಥವಾ 1/2 ಇಂಚು ಈ ಥರ ಹೊರಗೆ ತೊಗೋಬೇಕು. ಇಷ್ಟು ನಾವು ಇದು ಬೋಟ್ ನೆಕ್ಕಿಂದ ನಾವು ಮಾರ್ಕಿಂಗ್ ಮಾಡೋ ಮುಂದೆ ಈ ಹಾರ್ಮೋಲ್ ಶೇಪ್ ಹಾಕೋದು ಒಂದು ನಮಗೆ ಸವಾಲು ಇದ್ದಂಗೆ ನೋಡ್ರಿ. ಹಾರ್ಮೋಲ್ ಶೇಪ್ ಹೆಂಗೆ ಹಾಕೋತೀವಂತ ಒಮ್ಮೆ ನೀವು ಜಾಸ್ತಿ ಶೇಪ್ ಹಾಕೊಂಬಂದು ಇಲ್ಲಿಗೆ ತೊಗೋಬಾರ್ದು. ಇಲ್ಲಿ ಶೇಪ್ ಹಾಕೊಂಬಂದು ಇಲ್ಲಿಗೆ ಟಚ್ ಮಾಡಬೇಕು. ಇಷ್ಟರೊಳಗನ ಈ ಏನು ಫಿಟ್ಟಿಂಗ್ ಪಾಯಿಂಟ್ ಇರ್ತೈತಲ್ಲ ಇಷ್ಟರೊಳಗನ ನಾವು ಶೇಪ್ ತೊಗೋಬೇಕು. ತೊಗೊಂಬಿಟ್ಟು ನಾವು ಆರ್ಮ್ ಶೇಪ್ ಹಾಕ್ಕೋಬೇಕು. ಆಮೇಲೆ ಎಲ್ಲನೂ ಕರೆಕ್ಟ್ ನಾವು ಮಾರ್ಕಿಂಗ್ ಆದಂಗೆ ಆಯಿತು. ಅದಾದಮೇಲೆ ನಾವೇನು ಮಾಡಬೇಕಂದ್ರೆ ಇನ್ನೊಂದು ಕೆಲಸ, ಇಲ್ಲಿ 1/2 ಇಂಚು ಮೇಲ್ಗಡೆ ಬಿಟ್ಬಿಟ್ಟು ಸ್ಟಿಚಿಂಗ್ ಪರ್ಪಸ್ಸು ಇಲ್ಲಿ ನಾವು ಇದು ಎಷ್ಟು ಬಂದೈತಿ ಅಂತ ನೋಡಬೇಕು. 36 ಸೈಜ್ ಅವ್ರದ್ದು ಎಷ್ಟು ಬಂದೈತಿ ಅಂತ ನೋಡಬೇಕು. ಇಲ್ಲಿ ನಮ್ಗೆ 8.5 ಕರೆಕ್ಟ್ ಬಂದೈತಿ. 8.5 ಅಂದ್ರೆ ಅದ್ರ ಡಬಲ್ 17 ಇಂಚು ನಾರ್ಮಲಾಗಿ 36 ಸೈಜ್ದವ್ರದ್ದು ಆರ್ಮ್ ಹೋಲ್ ರೌಂಡಿಂಗ್ ಇರತೈತ್ರಿ. 16 ಇಂಚು ಇರ್ತೈತಿ, ಕೆಲವೊಬ್ರದ್ದು 17 ಇಂಚು, ಕೆಲವೊಬ್ರು 18 ಇಂಚು ಇರ್ತೈತಿ. 17 ಇಂಚು ನಾರ್ಮಲ್ 36 ಸೈಜ್ದವ್ರಿಗೆ ಇದೊಂದು ಆರ್ಮ್ ಹೋಲ್ದು ಶೇಪು ಪರ್ಫೆಕ್ಟ್ ಐತಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಾದಮೇಲೆ ನೋಡಿರಿ ಇಲ್ಲಿ ಶೋಲ್ಡ್ರದ್ದು ಬಿಡ್ತು ಮತ್ತು ನೆಕ್ ಬಿಡ್ತು ನಾನು 4.5 ಇಲ್ಲಿ ತೊಗೊಂಡಿದ್ದೆ. ಇವಾಗ ನಾನು ಬ್ಯಾಕ್ ಸೈಡು ಫಸ್ಟ್ ಇಲ್ಲಿ ಬೋಟ್ ನೆಕ್ ಬರ್ತೈತಿ. ಅದಾದಮೇಲೆ ಕೆಳಗಡೆ ಯಾವ ಬೇಕಾದರೂ ಶೇಪ್ ನಾವು ಹಾಕೋಬೋದು. ಇಲ್ಲಿ ನಾನು 3 ಇಂಚಿಗೆ ಮೊದಲು ಬೋಟ್ ನೆಕ್ ಮಾಡ್ಕೋತೀನಿ.
ಇದು ನಾನು ನಿಮಗೆ ಮಾಡಿ ತೋರ್ಸತ್ತಿದ್ದು 36 ಸೈಜಿಂದು ಬ್ಯಾಕ್ ಪಾರ್ಟ್, ಫ್ರಂಟ್ ಪಾರ್ಟ್ ಅಲ್ರಿ ಬ್ಯಾಕ್ ಪಾರ್ಟ್. ಓಕೆನಾ. ಇಲ್ಲಿ ನೋಡ್ರಿ ನಾನು ಇಲ್ಲಿ 3 ಇಂಚಿಗೆ ಮೊದಲು ಮಾರ್ಕ್ ಹಾಕ್ಕೊಂಡೆ. ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಇದನ್ನು ಬೋಟ್ ನೆಕ್ದು ಈ ಥರ ಶೇಪ್ ಹಾಕ್ಕೊಂಡೆ. ನೋಡ್ರಿ ನಾನು ಹಿಂಗೆ ಒಮ್ಮೆಲೆ ಹಾಕ್ಬಿಡ್ತೀನಿ ಶೇಪ್. ನಾನೇನು ಕರ್ವ್ ಸ್ಕೇಲ್ ಯೂಸ್ ಮಾಡಲ್ಲ, ಬಟ್ ಕೆಲವೊಮ್ಮೆ ಯೂಸ್ ಮಾಡ್ತೀನಿ. ನಾನು ಬಿಗಿನರ್ಸ್ ಯೂಸ್ ಮಾಡಿರಿ ಅಂತ ಹೇಳ್ತೀನಿ ರೀ. ಭಾಳ ಹೆಲ್ಪ್ಫುಲ್ ಸ್ಕೇಲ್ ಐತಿದ್ದು. ನಾರ್ಮಲಾಗಿ ಹಂಗೆ ಶೇಪ್ ಹಾಕಕ್ಕೆ ಬರಲಾರ್ದವರು ಕರ್ವ್ ಸ್ಕೇಲ್ ಯೂಸ್ ಮಾಡಿ ಭಾಳ ಹೆಲ್ಪ್ಫುಲ್ ಸ್ಕೇಲ್ ಐತಿದ್ದು. ಇವಾಗ ನೋಡಿರಿ ಇಲ್ಲಿ ಯೂಸ್ ಮಾಡಿ ನಿಮಗೊಂದು ಶೇಪ್ ಹಾಕಿ ತೋರಿಸ್ತೀನಿ. ಬ್ಯಾಕ್ ಸೈಡ್ ಒಂದು ಶೇಪ್ ಹಾಕ್ತೇನೆ ನೋಡಿರಿ. ಇಲ್ಲೇನಾಗ್ತೈತಿ, ಇಲ್ಲಿ ಒಂದು ಚೂರು 1/4 ಇಂಚು ಸ್ಟಿಚಿಂಗಿಗೆ ಹೋಗ್ತೈತಿ. ಇಲ್ಲಿ ನಾವು ನೆಕ್ ಮಾಡ್ಕೊಳ್ಳೋ ಮುಂದೆ. ಆಮೇಲೆ ಇಲ್ಲಿ 2 ಉಕ್ಸಿನದಷ್ಟು ಜಾಗ ಬಿಡೋಣ, 1/4 ಇಂಚು ಬಿಟ್ಬಿಟ್ಟು ಏನು ಮಾಡಬೇಕು, ಇಲ್ಲಿ ಈ ಥರ ಶೇಪ್ ಹಾಕ್ತೀನಿ. ನಮ್ಗೆ ಯಾವ ಶೇಪ್ ಬೇಕಾದರೂ ನಾವು ಹಾಕ್ಕೋಬೋದು, ಬಟ್ ನೋಡೋಣ ಒಂದು ಶೇಪ್ ಹಾಕ್ತೀನಿ. ನಮಗೆ ಈ ಕರ್ವ್ ಸ್ಕೇಲ್ ಬೇಡ, ನಾವು ಜಸ್ಟ್ ಸ್ಕ್ವೇರ್ ಹಾಕೋತೀವಿ, ರೌಂಡ್ ಹಾಕೋತೀವಿ ಅಂದ್ರೆ ರೌಂಡ್ ಹಾಕೋಬೋದು. ಕರ್ವ್ ಸ್ಕೇಲ್ ಯೂಸ್ ಮಾಡಿ ಇಷ್ಟೇ ನಾವು ಸ್ಲಿಟ್ಟನ್ನು ಮಾಡ್ಕೋಬೋದು. ಈ ಥರ ಇಲ್ಲಿ ನಮಗೆ ಸ್ಟಿಚಿಂಗ್ ಪರ್ಪಸ್ ಸ್ವಲ್ಪ ಜಾಗ ಬಿಡ್ಬೇಕ್ರಿ. ಬಿಟ್ಬಿಟ್ಟು ಇಷ್ಟು ಸ್ಲಿಟ್ ಟೈಪ್ ನಾನಿಲ್ಲಿ ಡ್ರಾಪ್ ಶೇಪ್ ಹಾಕೀನಿ. ಈ ಥರ ಮಾಡಿದ್ರೆ ನಮ್ಮದು 36 ಸೈಜಿಂದು ಬ್ಯಾಕ್ ಪಾರ್ಟ್ ರೆಡಿ ಆಯ್ತು. ಇವಾಗ ಈ ಒಂದು ಪಾರ್ಟ್ ಇಟ್ಕೊಂಡ್ಬಿಟ್ಟು ನಾವು ಫ್ರಂಟ್ ಪಾರ್ಟು ಪ್ರಿನ್ಸಸ್ ಕಟ್ ಬ್ಲೌಸ್ದು ಫ್ರಂಟ್ ಪಾರ್ಟ್ ಹೆಂಗೆ ಕಟ್ ಮಾಡೋದಂತ ತೋರಿಸ್ತೀನಿ. ಸ್ಕಿಪ್ ಮಾಡಲಾರ್ದ ನೋಡ್ರಿ. ಈ ಒಂದು ವಿಡಿಯೋಸ್ ನಿಮ್ಗೆ ಇಷ್ಟ ಆಗತೈತಿ, ಹೆಲ್ಪ್ಫುಲ್ ಆಗತೈತಿ ಅಂತಂದ್ರೆ ನನಗೆ ಒಂದು ಪುಟ್ಟ ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಇವಾಗ ಇದನ್ನ ಕಟ್ ಮಾಡಿ ತೋರಿಸ್ತೀನಿ. ಹಂಗೆ ನಿಮ್ಗೆ ಫ್ರಂಟ್ ಪಾರ್ಟು ಇಟ್ಕೊಂಡು ಮಾರ್ಕಿಂಗ್ ಮಾಡಿ ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ ಬ್ಲೌಸು. ಇಲ್ಲೇನು ಮಾಡ್ಬೇಕಂದ್ರೆ ಬ್ಯಾಕ್ ಪಾರ್ಟ್ ಇಲ್ಲಿ ನಮಗೆ ಉಕ್ಸಿನ ಮನಿ ಹಚ್ಚಲಿಕ್ಕೆ ಬರ್ತೈತೆ ನೋಡ್ರಿ. ಇಲ್ಲಿ ಉಕ್ಸಿನ ಮನಿ ಹಚ್ಚೋದು. ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ಪೇಪರ್ ಕಟ್ ನಾವು ಕರೆಕ್ಟ್ ಕಟ್ ಮಾಡಿರ್ತೀವಿ. ನಾವು ಲೈನಿನ ಮ್ಯಾಗಿಟ್ಟು ಕಟ್ ಮಾಡೋ ಮುಂದೆ ಏನು ಮಾಡ್ಬೇಕು, ಇಲ್ಲಿ ಉಕ್ಸಿನ ಮನಿ ಹಚ್ಲಿಕ್ಕಂತ 1/2 ಇಂಚು ಎಕ್ಸ್ಟ್ರಾ ಬಟ್ಟಿನ ತೊಗೋಬೇಕು. ನಾನು ನಿಮಗೆ ಮೊದಲೇ ಹೇಳಬೇಕಾಗಿತ್ತು, ಇಲ್ಲೇ ತೋರಿಸ್ಲಿಲ್ಲ. ಇಲ್ಲಿ 1/2 ಇಂಚು ಹೆಚ್ಚಿಗೆ ಬಟ್ಟಿನ ತೊಗೊಂಡ್ಬಿಟ್ಟು ಕಟ್ ಮಾಡ್ಕೊರಿ. ಅಂದರೆ ಇಲ್ಲಿ ನಮ್ಗೆ ಏನಾಗ್ತೈತಿ, ಉಕ್ಸಿನ ಮನಿಗೆ ಒಂದು 1/2 ಇಂಚು ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತಿ. ಈಗ ನೋಡ್ರಿ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇವಾಗ ಫ್ರಂಟ್ ಪಾರ್ಟ್ ನಿಮಗೆ ಮಾಡಿ ತೋರಿಸ್ತೀನಿ. ಈಗ ನೋಡ್ರಿ ಫ್ರೆಂಡ್ಸ್, ನಾನಿಲ್ಲಿ ಬ್ಯಾಕ್ ಪಾರ್ಟಿಂದು ಪೂರ್ತಿ ಕಟ್ ಮಾಡೇನಿ. ಇವಾಗ ನಾನು ಫ್ರಂಟ್ ಪಾರ್ಟು ಹೆಂಗೆ ಕಟ್ ಮಾಡೋದು ವಿತ್ ಪ್ರಿನ್ಸಸ್ ಕಟ್ಟು ಬೋಟ್ ನೆಕ್ ಬ್ಲೌಸ್, ಅದನ್ನು ನಾನು ನಿಮ್ಗೆ ಫ್ರಂಟ್ ಪಾರ್ಟು ಈಗ ಬ್ಯಾಕ್ ಪಾರ್ಟ್ ಇಟ್ಕೊಂಡ್ಬಿಟ್ಟು ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ಇವಾಗ ನಾವು ಬ್ಯಾಕ್ ಪಾರ್ಟ್ ಏನು ಮಾಡಿದ್ರಿ, ಅವರು ಫುಲ್ ಲೆಂತ್ 13.5 ಐತಿ. 13.5 ಒಳಗೆ ನಾನು 1 ಇಂಚ್ ಎಕ್ಸ್ಟ್ರಾ ಮಾಡಿದೆ. 14.5ಗೆ ನಾನು ಮ್ಯಾಗ್ ಒಂದು 1/2 ಇಂಚು, ಕೆಳಗಡೆ ಒಂದು 1/2 ಇಂಚು ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತಿ. 14.5 ನಾನು ಫುಲ್ ಲೆಂತ್ ತೊಗೊಂಡಿದ್ದೆ ಬ್ಯಾಕ್ ಪಾರ್ಟ್. ಇವಾಗ ನಾವಿಲ್ಲಿ ಫ್ರಂಟ್ ಪಾರ್ಟಿಗೆ ಏನು ಮಾಡ್ಬೇಕಂದ್ರೆ, ಇದು ಆ್ಯಸ್ ಇಟ್ ಈಸ್ ಇದು ಹೆಂಗೈತಲ್ಲ ಹಂಗೆ ಇಟ್ಕೋಬೇಕ್ರಿ. ಇದನ್ನು ಈ ಥರ ಇಟ್ಕೊಂಡು ಏನು ಮಾಡಬೇಕು, ನಾವು ಇದು ಎಷ್ಟೈತಲ್ಲ ಅಷ್ಟೇ ತೊಗೊಳೋದಲ್ಲ, ಅಥವಾ ಕಮ್ಮಿನೂ ಮಾಡಬಾರ್ದು ಫ್ರಂಟ್ ಪಾರ್ಟ್ ಅಂಥೇಳಿ. ಯಾಕಂದ್ರೆ ಇದು ನಾನು ಬೆಲ್ಟಿಂದ ಪ್ರಿನ್ಸಸ್ ಕಟ್ ಬ್ಲೌಸು ನಾನು ನಿಮ್ಗೆ ಮಾಡಿ ತೋರಿಸ್ತೇನೆ. ಬೋಟ್ ನೆಕ್ಕು ಇಲ್ಲಿ ಯಾವ ಬೆಲ್ಟು ಬರೋಂಗಿಲ್ಲ ರೀ, ಕ್ರಾಸ್ ಪಟ್ಟಿನೂ ಬರೋಲ್ಲ. ಇದು ಪ್ರಿನ್ಸಸ್ ಕಟ್ ಬ್ಲೌಸು. ಇಲ್ಲಿ ಏನು ಮಾಡಬೇಕು, ಫುಲ್ ಲೆಂತ್ ಬ್ಯಾಕ್ ಪಾರ್ಟ್ ನಾವು 14.5 ತೊಗೊಂಡಿದ್ವಲ್ಲ, ಅದಕ್ಕಿಂತನೂ 1/2 ಇಂಚ್ ಎಕ್ಸ್ಟ್ರಾನ ಇಲ್ಲಿ ನಾನು ಫ್ರಂಟ್ ಪಾರ್ಟಿಗೆ ತೊಗೋಬೇಕು. ಯಾಕಂದ್ರೆ ನಮ್ಗೆ ಇಲ್ಲಿ ಫ್ರಂಟ್ ಪಾರ್ಟಿಂದು ಸ್ವಲ್ಪ ಹೆಚ್ಚಿಗೆ ಬಟ್ಟೆ ಬೇಕಾಗ್ತೈತಿ. ಅದಕ್ಕೆ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ, ಇಲ್ಲಿ 14.5 ಇದ್ರೆ ನಾವು 15ನ ತೊಗೋಬೇಕಾಗ್ತೈತೆ ನೋಡ್ರಿ. ಆಮೇಲೆ ಲಾಸ್ಟಿಗೆ ನಾವು ಅದನ್ನ ಫ್ರಂಟ್ ಪಾರ್ಟು ಎಲ್ಲ ರೆಡಿ ಮಾಡ್ಕೊಂಡ್ಮ್ಯಾಗ ಎಕ್ಸ್ಟ್ರಾ ಬಟ್ಟೆ ಬೇಕಾಗ್ತೈತೆ, ಹೆಚ್ಚು ಕಮ್ಮಿ ಆಕ್ಕೈತೆ ಇಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡಿ ತಗೋಬೋದು. ಬಟ್ ಫಸ್ಟ್ ನಾವು ತೊಗೊಳ್ಳೋ ಮುಂದೆ 1/2 ಇಂಚ್ ಎಕ್ಸ್ಟ್ರಾನ ತೊಗೋಬೇಕು. ಬ್ಯಾಕ್ ಪಾರ್ಟ್ಗಿಂತ ಇನ್ನೂ 1/2 ಇಂಚು ನಾವು ಎಕ್ಸ್ಟ್ರಾ ನಾವು ಫ್ರಂಟ್ ಪಾರ್ಟಿಗೆ ತೊಗೋಬೇಕಾಗ್ತೈತ್ರಿ. ಈ ಥರ ತೊಗೊಂಡ್ಬಿಟ್ಟು ನಾವೇನು ಮಾಡ್ಬೇಕ್ರಿ, ಈ ಥರ ಇಟ್ಕೊಂಡು ನೀಟಾಗಿ ಇವಾಗ ನಾವು ಎಲ್ಲೆಲ್ಲಿ ಫಿಟ್ಟಿಂಗ್ ಮಾರ್ಕಿಂಗ್ ಹಾಕೇವಿ ಎಲ್ಲನೂ ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಳೋದು ನೋಡ್ರಿ. ಇವಾಗ ಇದು ಬ್ಯಾಕ್ ಪಾರ್ಟ್ ಹೆಂಗೆ ನಾವು ಮಾರ್ಕ್ ಹಾಕೇವಲ್ಲ ಇಷ್ಟ ಮಾರ್ಕ್ ಮಾಡ್ಕೋತೀನಿ. ಅದಾದಮೇಲೆ ನಾವು ಫ್ರಂಟ್ ಪಾರ್ಟಿಂದ ನಾವೇನು ಮಾಡಬೇಕು, ಇದನ್ನು ತೆಗೆದ್ಮ್ಯಾಗ 1/2 ಇಂಚು ಒಳಗಡೆ ತೊಗೊಂಡು ಮಾರ್ಕ್ ಹಾಕೊಳ್ಳೋದು. ಈ ಥರ ನೋಡ್ರಿ, ಈ ಥರ ನಾವು ಬ್ಯಾಕ್ ಪಾರ್ಟ್ ಇಟ್ಕೊಂಡ್ಬಿಟ್ಟು ಫ್ರಂಟ್ ಪಾರ್ಟಿಗೆ ಮಾರ್ಕ್ ಹಾಕೊಳ್ಳೋದ್ರು. ಈ ಥರ ಮಾರ್ಕ್ ಹಾಕೋಬೇಕು. ಹಿಂಗೆ ಮಾರ್ಕ್ ಹಾಕೊಂಡಿಂದ ಏನು ಮಾಡಬೇಕು, ಈಗ ನೋಡ್ರಿ ಫ್ರೆಂಡ್ಸ್, ನಾ ಇದು ಹೆಂಗೈತಿ ಹಂಗೆ ಎಲ್ಲ ಮಾರ್ಕ್ ಹಾಕೊಂಡೆ. ಮಾರ್ಕ್ ಹಾಕೊಂಡ್ಮ್ಯಾಗ ಏನು ಮಾಡಬೇಕು ಅಂದ್ರೆ, ಇಲ್ಲಿ ನಾವು ಶೋಲ್ಡ್ರ್ ಕಡೆ ನೋಡಬೇಕು. ಶೋಲ್ಡ್ರದ್ದು ಎಷ್ಟು ಬಿಡ್ತೈತಿ, ಅದು ಎಷ್ಟೈತಿ ಬ್ಯಾಕ್ ಪಾರ್ಟಿಂದ ಅಷ್ಟೇ ಮಾರ್ಕ್ ಮಾಡ್ಕೊಂಡಿರಿ 2.5ಗೆ. ಇಲ್ಲಿ ನೆಕ್ ಬಿಡ್ತ ಏನೈತಲ್ಲ 4.5ಗೆ ಅದು ಎಷ್ಟೈತಿ ಅಷ್ಟು ಮಾರ್ಕ್ ಮಾಡ್ಕೊಂಡೆ. ಇವಾಗ ಬ್ಯಾಕ್ ನೆಕ್ ನಾನು ಮಾಡಿ ತೋರಿಸಿದೆ 3 ಇಂಚಿಗೆ ಬೋಟ್ ನೆಕ್ಕು. ಇಲ್ಲಿ ಫ್ರಂಟ್ ಸೈಡ್ ಅವ್ರು ಏನಂದಾರ 4 ಇಂಚಿಂದು ಬೋಟ್ ನೆಕ್ ಬ್ಲೌಸ್ನ ರೆಡಿ ಮಾಡಿರಿ ಅಂದಾರ. ಫ್ರಂಟ್ ಸೈಡು 4 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಫ್ರಂಟ್ ಸೈಡು ನಾವು ಬೋಟ್ ನೆಕ್ದು ಶೇಪ್ ಹಾಕೋದು ನೋಡ್ರಿ. ಫ್ರಂಟ್ ಸೈಡು 4 ಇಂಚಿಗೆ ಅವರು
ಬೋಟ್ ನೆಕ್ದು ಶೇಪ್ ಬೇಕಂದ್ರೆ ಈ ಥರ ನಾವು ಬೋಟ್ ನೆಕ್ ಶೇಪ್ನ ಹಾಕೋದು. ಬೇಕಂದ್ರೆ ನೀವು ಇದಕ್ಕೆ ಕರ್ವ್ ಸ್ಕೇಲ್ ಯೂಸ್ ಮಾಡ್ಕೋರಿ. ಇಲ್ಲಿ ಇನ್ನೊಮ್ಮೆ ನಿಮಗೆ ಬರೆದು ತೋರಿಸ್ತೀನಿ. ಇಲ್ಲಿ ನಾವು ಮಾಡತ್ತಿದ್ದು 36 ಸೈಜಿಂದು ಫ್ರಂಟ್ ಪಾರ್ಟ್. ಓಕೆ, 36 ಸೈಜಿಂದು ಇಲ್ಲಿ ಫ್ರಂಟ್ ಪಾರ್ಟ್ ಮಾಡತ್ತೇನೆ ರೀ. ಇವಾಗ ನಾವು ಬೋಟ್ ನೆಕ್ಕಿಂದು ಇಲ್ಲೇ ಮಾರ್ಕಿಂಗ್ ಮಾಡಿದೆ 4 ಇಂಚಿಂದು. ಈಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಇನ್ನೊಂದು ಏನಂದ್ರೆ ಇಲ್ಲಿನ ಹಾರ್ಮೋಲ್ದು ಇದು ಬ್ಯಾಕ್ ಸೈಡಿಂದು ಮಾರ್ಕಿಂಗ್. ಈಗ ಫ್ರಂಟ್ ಸೈಡ್ ಅರ್ಧ ಇಂಚ್ ಒಳಗಡೆ ತೊಗೊಂಡ್ಬಿಟ್ಟು ಫ್ರಂಟ್ ಸೈಡಿಂದು ಶೇಪ್ ಇಷ್ಟು. ಇದೇನು ಒಳಗಿಂದ ಐತಲ್ಲ ಇದು ಫ್ರಂಟ್ ಸೈಡಿಂದು ಶೇಪು, ಹೊರಗಿಂದು ಬ್ಯಾಕ್ ಸೈಡಿಂದು ಫ್ರಂಟ್ ಸೈಡಿಂದು ಶೇಪ್ ತೊಗೊಂಡರಿ. ಈಗ ನೋಡಿರಿ, ಈಗ ಏನು ಮಾಡೋದಂದ್ರೆ ಪ್ರಿನ್ಸಸ್ ಕಟ್ದು ಶೇಪ್ ಹಾಕ್ಕೊಳ್ಳೋದು. ಹೆಂಗಿದ್ರು ಇಲ್ಲಿ ಬ್ಯಾಕ್ ಪಾರ್ಟ್ಗಿಂತ ನಾವು ಅರ್ಧ ಇಂಚು ಇಲ್ಲಿ ಹೆಚ್ಚಿನ ತೊಗೊಂಡೇವಿ. ಅಂದರೆ ಎಷ್ಟು ಇಂಚಿಗೆ ಹೆಚ್ಚಿಗೆ ಆದಂಗೆ ಆತ್ರಿ ನಮ್ಮದು ಸ್ಟಿಚ್. ನಮ್ಮದು ಫುಲ್ ಲೆಂತ್ 13.5 ನಾವು 1.5 ಇಂಚು ಎಕ್ಸ್ಟ್ರಾ ತೊಗೊಂಡಂಗೆ ಆತು ನೋಡ್ರಿ. 13.5 ನಮ್ಗೆ 1.5 ಇಂಚು ಎಕ್ಸ್ಟ್ರಾ ತೊಗೊಂಡಂಗೆ ಆಯ್ತು. ಇವಾಗ ನೋಡ್ರಿ, ಈಗ ನಾನು ಪ್ರಿನ್ಸಸ್ ಕಟ್ದು ಶೇಪ್ ಹಾಕ್ತೀನಿ. ಪ್ರಿನ್ಸಸ್ ಕಟ್ದು ಶೇಪ್ ಹಾಕಕ್ಕೆ ನಮಗೆ ಮೇನ್ ಅಂದ್ರೆ ಅಪೆಕ್ಸ್ ಪಾಯಿಂಟ್ ಬೇಕಾಗ್ತೈತೆ ರೀ. ಅಪೆಕ್ಸ್ ಪಾಯಿಂಟ್ ಅವ್ರದ್ದು ಎಷ್ಟೈತಿ ಅಂತ ನಾವು ಅವ್ರದ್ದು ನಾವು ಮೆಜರ್ಮೆಂಟ್ ತೊಗೊಳ್ಳುವಾಗ ನಾವು ನೋಡ್ಕೋಬೋದು. ಅಥವಾ ಅವ್ರದ್ದು ನಮಗೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ರೆ ಅಂದ್ರೆ ಅದ್ರೊಳಗೆ ನಾವು ಅದು ಮೇನ್ ಟಕ್ಸ್ ಇರ್ತೈತಲ್ರಿ, ಒಂದೇ ಟಕ್ಸು ಎಲ್ಲಿ ನಮಗೆ ಬಂದೈತಿ ಅಂತ ಹೇಳಂದು ನಾವು ಈ ಶೋಲ್ಡ್ರ್ ಇಂತ್ರ ಹಿಡಿದು ನಾವು ಅದನ್ನು ನೋಡ್ಕೋಬೇಕು. ಈಗ ನೋಡ್ರಿ, ನಾನು ಈಗ ನೋಡಿರಿ ಫ್ರೆಂಡ್ಸ್, ಅವ್ರದ್ದು ನಾನು ಅಪೆಕ್ಸ್ ಪಾಯಿಂಟ್ದು ಮಾರ್ಕ್ ಹಾಕ್ಕೊಳತ್ತೀನಿ. 36 ಸೈಜ್ ಅವ್ರದ್ದು ನಾರ್ಮಲ್ ಆಗಿ 10 ಇಂಚು ಇಲ್ಲಿ ಅವ್ರದ್ದು ಪಾಯಿಂಟ್ ಇರ್ತೈತಿ. 10 ಇಂಚು ಇಲ್ಲಿ ನಾನು ಫಸ್ಟ್ ಟಕ್ಸ್ ಅಂದ್ರೆ ಮೇನ್ ಟಕ್ಸಿಂದ ಇಲ್ಲಿ ಪಾಯಿಂಟ್ ಹಾಕ್ಕೊಳತ್ತೀನಿ. ಇದಕ್ಕೆ ಒಂದೇ ಟಕ್ಸ್ ಬರ್ತೈತ್ರಿ. ಆಮೇಲೆ ಇಲ್ಲಿ ನಾ ಪ್ರಿನ್ಸಸ್ ಕಟ್ ಶೇಪ್ ಹಾಕಿ ತೋರಿಸ್ತೀನಿ. ಇಲ್ಲಿ ಮಾರ್ಕಿಂಗ್ ಹಾಕ್ಕೊಳತ್ತೀನಿ. ಇಲ್ಲಿಂದ ಇಲ್ಲಿ ಎಷ್ಟಿರ್ಬೇಕಂತಂದ್ರೆ 3.5 ಅಥವಾ 4 ಇಂಚು. ಇಲ್ಲಿ 4 ಇಂಚಿಂದು ಗ್ಯಾಪ್ ಐತಿ. ಆಮೇಲೆ ಇಲ್ಲಿಂದ ನಾವು ಏನು ಮಾಡಬೇಕು, ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳೋದು. ಈ ಥರ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳೋದು ನೋಡ್ರಿ. ಈ ಥರ ಸ್ಟ್ರೇಟ್ ಲೈನ್ ಹಾಕ್ಕೊಂಡಿಂದ ಇಲ್ಲಿ ನಾವು 1 ಇಂಚಿಂದು ಟಕ್ಸಿಂದು ಮಾರ್ಕ್ ಮಾಡ್ಕೊಳ್ಳೋಣಂತ. 1 ಇಂಚಿಂದು ಇಲ್ಲಿ 1 ಇಂಚು, ಇಲ್ಲಿ 1 ಇಂಚು ಈ ಥರ ಮಾರ್ಕ್ ಮಾಡ್ಕೊಂಡಿದ್ರಿ ಫ್ರೆಂಡ್ಸ. ಇಲ್ಲಿ ನೋಡ್ರಿ, ಈ ಥರ ಈ ಒಂದು ಪ್ರಿನ್ಸಸ್ ಕಟ್ ಬ್ಲೌಸು ಬಿಗಿನರ್ಸಿಗೆ ಭಾಳ ಹೆಲ್ಪ್ಫುಲ್ ಐತಿ, ಸಿಂಪಲ್ ಆಗೈತಿ. ಈ ಥರ ನೀವು ಮಾಡಿಬಿಟ್ಟು ಹೊಲೀರಿ. ಬ್ಲೌಸು ನಿಮ್ಗೆ ಈಸಿ ಆಗ್ತೈತಿ. ಆಮೇಲೆ ಕಟ್ಟಿಂಗ್ನು ಭಾಳ ಸಿಂಪಲ್ ಐತಿ, ಯಾವ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನಿಲ್ಲ. ಈ ಥರ ನಾವು ಮೊದಲು ಈ ಥರ ಟಕ್ಸ್ದು ನಾವು ಮಾರ್ಕ್ ಹಾಕೊಳ್ಳೋಣ. ಈ ಥರ ಮಾರ್ಕ್ ಹಾಕೊಂಡಿಂದ ಇಲ್ಲಿ ಏನು ಮಾಡಬೇಕು, ನಾವು ಆರ್ಮ್ ಹೋಲ್ದು ಶೇಪ್ ಹಾಕಿರ್ತೇವಲ್ಲ, ಇಲ್ಲಿ ನಾವು ಕರೆಕ್ಟ್ ಮಿಡಲ್ಗೆ ಈ ಥರ ಮಾರ್ಕಿಂಗ್ ಮಾಡ್ಬೇಕು ನೋಡಿರಿ. ಕರೆಕ್ಟ್ ಮಿಡಲ್ಗೆ ಮಾರ್ಕಿಂಗ್ ಮಾಡ್ಕೊಂಬಿಟ್ಟು ಆಮೇಲೆ ಮಾರ್ಕಿಂಗ್ ಮಾಡೋದೈತಂತ ಈ ಕಡೆ ಮಾಡುವ ಹಂಗಿಲ್ರಿ, ಇಲ್ಲಿ ಕರೆಕ್ಟ್ ಮಿಡಲ್ಗೆ ಮಾಡ್ಕೋಬೇಕು. ಇಲ್ಲಿಗೆ ನಮ್ಗೆ 2 ಅಥವಾ 2.5 ಇಂಚಿನ ಗ್ಯಾಪ್ ಇರಲೇಬೇಕಾಕೈತ್ರಿ. 2 ಅಥವಾ 2.5 ಇಂಚಿನ ಗ್ಯಾಪ್ ಇರಬೇಕು ಫಿಟ್ಟಿಂಗ್. ಈ ಕಡೆ ಇಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಈ ಒಂದು ಪಾಯಿಂಟು ಇಲ್ಲಿ ನಾವು ಇದನ್ನು ಜಾಯಿನ್ ಮಾಡಬೇಕಾಗಿ ಮೊದಲು ಸೀಸ್ ಪೆನ್ಸಿಲೇ ಮಾಡಿ ತೋರಿಸ್ತೀನಿ. ಅಥವಾ ನಾವು ಏನು ಮಾಡಬೇಕು, ಈ ಥರ ಕರ್ವ್ ಸ್ಕೇಲ್ ಯೂಸ್ ಮಾಡಿದ್ರು ನಡೀತೈತಿ. ಈ ಥರ ಕರ್ವ್ ಸ್ಕೇಲ್ ಯೂಸ್ ಮಾಡ್ಕೊಂಬಿಟ್ಟು ಈ ಥರ ನೋಡ್ರಿ, ಈ ಥರ ಶೇಪ್ ಹಾಕೋಬೋದು. ಇದು ನೋಡ್ರಿ ಪ್ರಿನ್ಸಸ್ ಕಟ್ದು ಶೇಪ್ ಆಗ್ತೈತಿ. ಇದು ಒಂದು ಪಾರ್ಟ್ ಆಗ್ತೈತಿ, ಆಮೇಲೆ 2 ಪಾರ್ಟ್ ಆಗ್ತೈತಿ. ಪ್ರಿನ್ಸಸ್ ಕಟ್ ಒಳಗೆ 1 ಪಾರ್ಟು, ಆಮೇಲೆ ಇದು 2ನೇ ಪಾರ್ಟು. ಇದೇನೈತಲ್ಲ ಟಕ್ಸ್ದು ನಾವು ಕಟ್ ಮಾಡಿ ತಕೊಂಡು ಬಿಡೋದು ಇಷ್ಟ ನೋಡ್ರಿ. ಪ್ರಿನ್ಸಸ್ ಕಟ್ ಬ್ಲೌಸಿಂದು ಇದು ಶೇಪ್ ಹಾಕೊಳ್ಳೋದು ಇಷ್ಟ. ಆಮೇಲೆ ನಾವು ಇದನ್ನು ಕಟ್ ಮಾಡಾದ್ಮೇಲೆ ನಾವು ಲೈನಿಂಗ್ ಬಟ್ಟೆ ಒಳಗೆ ಕಟ್ ಮಾಡೋ ಮುಂದೆ ಏನು ಮಾಡಬೇಕು, ಇಲ್ಲಿ ಏನು ಜಾಗ ಇರುತ್ತಲ್ಲ ಇಲ್ಲಿ ಏನು ಮಾಡಬೇಕು, ಅರ್ಧ ಇಂಚು ಹೆಚ್ಚಿಗೆ ನಾವು ಕಟ್ ಮಾಡ್ಕೋಬೇಕು. ಯಾಕಂದರೆ ಈ ಒಂದು ಪಾರ್ಟ್ ಸ್ಟಿಚಿಂಗ್ ಪರ್ಪಸ್ ಅರ್ಧ ಇಂಚ್ ಹೆಚ್ಚಿಗೆ, ಈ ಒಂದು ಪಾರ್ಟು 2 ಪಾರ್ಟು ಅರ್ಧ ಇಂಚು ಹೆಚ್ಚಿಗೆ ಈ ಒಂದು ಲೈನ್ ಒಳಗೆ. ಯಾಕಂದ್ರೆ ಸ್ಟಿಚಿಂಗ್ ಮಾಡ್ಲಿಕ್ಕಂತ ಅರ್ಧ ಇಂಚು ಎಕ್ಸ್ಟ್ರಾ ಹೋಗ್ತೈತಿ. ಈ ಪೇಪರ್ ಕಟ್ಟಿಂಗ್ ಮಾಡೋವಾಗ ಮಾತ್ರ ಇಷ್ಟ ಪರ್ಫೆಕ್ಟ್ ಮಾಡ್ಕೋಬೇಕು. ಲೈನಿಂಗ್ ಒಳಗೆ ಕಟ್ ಮಾಡೋ ಮುಂದೆ ಇಲ್ಲಿ ಅರ್ಧ ಇಂಚ್ ಹೆಚ್ಚಿಗೆ ಈ 2ನೇ ಪಾರ್ಟು, 1ನೇ ಪಾರ್ಟ್ ಒಳಗೂ ಇಲ್ಲಿ ಸ್ಟಿಚಿಂಗ್ ಮಾಡೋಕೆ ಅರ್ಧ ಇಂಚ್ ಹೆಚ್ಚಿಗೆ ತೊಗೋಬೇಕು. ಈ ಥರ ಆತಂದ್ರೆ ನಮ್ಗೆ ಪ್ರಿನ್ಸಸ್ ಕಟ್ಟದು ಶೇಪು ಪರ್ಫೆಕ್ಟಾಗಿ ಬರ್ತೈತಿ. ಇಲ್ಲಿ ನೋಡ್ರಿ ಕರೆಕ್ಟ್ ಇದು ಶೇಪ್ ಬಂದೈತಿ. ಇಲ್ಲಿ 2 ಇಂಚು ಎಕ್ಸ್ಟ್ರಾ ನಾವು ಮಾರ್ಜಿನಿಗೆ ಬಿಟ್ಟೇವಿ. ಫ್ರಂಟ್ ಸೈಡು ಇದು ಕರೆಕ್ಟ್ ಬಂದೈತಿ. ಆಮೇಲೆ ಬೋಟ್ ನೆಕ್ಕು 4 ಇಂಚಿನ ಬೋಟ್ ನೆಕ್ ಮಾಡೀನಿ. ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತೇನೆ ನಿಮ್ಗೆ ಹೆಂಗೆ ಬರ್ತೈತೆ ಅಂಥೇಳಿ.
ಈಗ ನೋಡ್ರಿ ಫ್ರೆಂಡ್ಸ್, ಈ ಥರ ನಾನು ಪೂರ್ತಿ ಎಲ್ಲ ಕಟ್ ಮಾಡ್ಕೊಂಡೆ. ಇವಾಗ ಇದು ಒಂದು ಕಟ್ ಮಾಡಿ ತೋರಿಸಿಲ್ಲ ನಿಮ್ಗೆ, 1ನೇ ಪಾರ್ಟು 2ನೇ ಪಾರ್ಟು ಹೆಂಗೆ ನಾವು ಕಟ್ ಮಾಡ್ತೀವಿ. ಈ ಟಕ್ಸ್ ಅನ್ನೋದು ಏನೈತಲ್ರಿ ಅದ್ರೊಳಗೆ ಸ್ಟಿಚಿಂಗ್ ಒಳಗೆ ಬರೋದಿಲ್ಲ. ಈ ಟಕ್ಸ್ ಏನೈತಲ್ಲ ನಾವು ಮಾರ್ಕ್ ಮಾಡಿವಿ ಅದನ್ನು ಪೂರ್ತಿ ಕಟ್ ಮಾಡಿ ತಕ್ಕೊಳ್ಳೋದು. ಜಸ್ಟ್ ನಾವು ಸ್ಟಿಚಿಂಗ್ ಮಾಡೋ ಮುಂದೆ ಒಂದು ಅರ್ಧ ಇಂಚ್ ಏನು ಬಿಟ್ಕೊಂಡಿರ್ತೀವಲ್ಲ ಅದನ್ನು ನಾವು ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತಿ. ಈಗ ನೋಡ್ರಿ ಇದನ್ನ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಂದು. ಇವಾಗ ನೋಡ್ರಿ ಇಲ್ಲಿ ಈ ಥರ ನಾನು ಫಸ್ಟ್ ಟಕ್ಸಿಂದು ಶೇಪ್ ಹಾಕ್ಕೊಂಡಿದ್ನಲ್ಲ ಇದು ಪೂರ್ತಿ ಕಟ್ ಮಾಡ್ಕೊಳ್ಳೋದ್ರಿ. ಈಗ ನಾ ಹೆಂಗೆ ಕಟ್ ಮಾಡ್ತೇನಂತ ಲಕ್ಷ್ಯ ಕೊಟ್ಟು ನೋಡ್ರಿ, ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ನೀವು. ಅಂದ್ರೆ ನಿಮ್ಗೆ ಪ್ರಿನ್ಸಸ್ ಕಟ್ ಬ್ಲೌಸ್ದು ಕಟ್ಟಿಂಗು ಪೇಪರ್ ಕಟ್ಟಿಂಗು ಗೊತ್ತಾಗ್ತೈತಿ. ಈ ಥರ ಪೇಪರ್ ಕಟ್ಟಿಂಗ್ ಕಟ್ ಮಾಡಾದ್ಮೇಲೆ ನಾವು ಬಟ್ಟೆ ಮ್ಯಾಗಿಟ್ಟು ಹೆಂಗೆ ಕಟ್ ಮಾಡೋದು ಅಂಥೇಳಿ ಕೆಲವೊಂದು ಕ್ಲೂಸು ನಾ ಕೊಟ್ಕೊತ ಇರ್ತೇನೆ, ನಿಮ್ಗೆ ಐಡಿಯಾಸು ಟಿಪ್ಸು ಹೇಳ್ಕೊತ ಇರ್ತೇನೆ. ಅದಕ್ಕೆ ಸ್ಕಿಪ್ ಮಾಡ್ಲಾರ್ದ ನಾನು ವಿಡಿಯೋನ ನೋಡ್ಕೊತ ಹೋಗ್ರಿ. ನನ್ನ ಕ್ಲಾಸಸ್ಗಳನ್ನ ಅಂತ ನಾನು ನಿಮಗೆ ಹೇಳ್ತೇನೆ. ಭಾಳ ಯೂಸ್ಫುಲ್ ಕ್ಲಾಸಸ್ಗಳು ಇರ್ತಾವೆ ನನ್ನ ಒಂದು ವಿಡಿಯೋದಾಗ. ಈಗ ನೋಡ್ರಿ ಫ್ರಂಟ್ ಪಾರ್ಟಿಂದು ಪ್ರಿನ್ಸಸ್ ಕಟ್ದು ಫ್ರಂಟ್ ಪಾರ್ಟಿಂದು 1ನೇ ಪಾರ್ಟು ಮತ್ತು 2ನೇ ಪಾರ್ಟು ಕಟ್ ಮಾಡಿದೆ. ಇವಾಗ ನಾನು ನಿಮಗೆ ಏನು ಹೇಳಿದೆ ಅಂದ್ರೆ ನಿಮಗೆ ತಿಳಿಯಿಲ್ಲ ಅಂದರೆ ಇನ್ನೊಮ್ಮೆ ಹೇಳ್ತೀನಿ. ಇಲ್ಲಿ ಕಟ್ ಮಾಡ್ತಿರಲ್ಲ ಇದನ್ನೇ ಇಟ್ಬಿಟ್ಟು ನೀವು ಬಟ್ಟೆ ಮ್ಯಾಗ ಕಟ್ ಮಾಡ್ಕೋತೀರಿ. ಇಲ್ಲೇನೈತಲ್ಲ ಈ ಪಾರ್ಟ್ದಾಗ ಒಂದು ಅರ್ಧ ಇಂಚು ಹೆಚ್ಚಿಗೆ ತೊಗೋರಿ. ಇಲ್ಲಿನೂ ಇದು ಅರ್ಧ ಇಂಚು ಹೆಚ್ಚಿಗೆ ತೊಗೋರಿ. ಆಮೇಲೆ ಇವೆರಡನ್ನು ನೀವು ಜಾಯಿನ್ ಮಾಡ್ತಿರಲ್ಲ ಇವೆರಡನ್ನು ನೀವು ಕೊಡಿಸ್ತೀರಿ. ಈ ಥರ ನೀವು ಕುಡಿಸಿದ ಮ್ಯಾಗ ಏನಾಗ್ತೈತಿ, ಇಲ್ಲಿ ಆಟೋಮೆಟಿಕ್ಕು ಈ ಟಕ್ಸ್ನ ನಾವು ಕಟ್ ಮಾಡಿ ತೆಗೆದಿರ್ತೀವಿ. ಇಲ್ಲಿ ನಾವು ಸ್ಟಿಚ್ ಮಾಡಿದ್ಮ್ಯಾಗ ಇಲ್ಲಿ ಪರ್ಫೆಕ್ಟ್ ಒಂದು ಪ್ರಿನ್ಸಸ್ ಕಟ್ ಬ್ಲೌಸು ನಮ್ಗೆ ಕರೆಕ್ಟಾಗಿ ಕುಂದಿರ್ತೈತಿ. ಈ ಥರ ಪ್ರಿನ್ಸಸ್ ಕಟ್ ಬ್ಲೌಸ್ನ ನಾವು ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ ಬ್ಲೌಸು ಫ್ರಂಟ್ ಕ್ಲೋಸ್ ಇರ್ತೈತಿ, ಬ್ಯಾಕ್ ಸೈಡು ನಾವು ಓಪನ್ ಮಾಡ್ಬೋದು. ಇದು ಯಾವ ಸೈಜಿಂದು 36 ಸೈಜಿಂದು. ಈ ಒಂದು 36 ಸೈಜಿಂದು ಪ್ರಿನ್ಸಸ್ ಕಟ್ ಬ್ಲೌಸು ಬ್ಯಾಕ್ ಉಕ್ಸು ಈ ಥರ ನಾನು ಕಟ್ ಮಾಡಿ ನಿಮಗೆ ತೋರ್ಸೇನಿ. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿತ್ತಂದ್ರೆ ನೀವೇನು ಮಾಡ್ಬೇಕ್ರಿ, ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ, ಭಾಳ ಮಸ್ತ್ ವಿಡಿಯೋಸ್ಗಳನ್ನ ಹಾಕತ್ತೀನಿ. ಆಮೇಲೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ಟನ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ. ಧನ್ಯವಾದಗಳು.